ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಸ್ವರ್ಣಮಾಲಮ್ಮನವರಿಗೂ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರಿಗೂ ಮತ್ತು ಮಹಾವತಾರ್ ಫೌಂಡೇಶನ್ ಎಲ್ಲ ಟೀಮ್ನವರಿಗೂ ನನ್ನ ವಂದನೆಗಳು. ಈ ದಿನ ಜೂಮ್ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ಓಕೆ ಮಾಸ್ಟರ್ಸ್, ಇವತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಟಾಪಿಕ್. ಮೋರ್ ಓವರ್ ನನ್ನ ಲೈಫಿಗೆ ಅದು ಅನ್ವಯಿಸುತ್ತೆ ತುಂಬಾ ಅಂದ್ರೆ ತುಂಬಾ. ಯಾಕೆಂದ್ರೆ ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಸುಮಾರು, ನಾನು ಈಗ ಧ್ಯಾನಕ್ಕೆ ಬಂದು 22 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ತುಂಬಾ ಭಯ ಇತ್ತು ನನ್ನಲ್ಲಿ. ಎಷ್ಟು ಭಯ ಅಂದ್ರೆ ಯಾರಾದ್ರೂ ಮಾತಾಡಿದ್ರೆ ಹೆದರ್ತಾ ಇದ್ದೆ, ಎಲ್ಲಾದ್ರೂ ಒಂದಿಬ್ರು ಇದ್ರೆ ನಿಂತ್ಕೊಂಡು ಮಾತಾಡಕ್ ಹೆದರ್ತಿದ್ದೆ, ನಿಮ್ದು ತಪ್ಪು ನೀವು ಅದು ಹೇಳಿದ್ದು ಅಂತ ಹೇಳೋಕ್ಕೂ ಹೆದರ್ತಾ ಇದ್ದೆ. ಅಷ್ಟು ಹೆದರಿಕೆ ಇರೋದು. ಈ ದಿನ ಧ್ಯಾನದಿಂದ ಧೈರ್ಯ ಆತ್ಮವಿಶ್ವಾಸ ಬಂದು ಎಷ್ಟು ಸಾವಿರಾರು ಜನ ಇರ್ಲಿ ಆರಾಮಾಗಿ ಸ್ಟೇಜ್ ಮೇಲೆ ಹೋಗಿ ಒಂದು ಸ್ಪೀಚ್ ಕೊಡೋಷ್ಟು ಕೆಪಾಸಿಟಿ ನನ್ನಲ್ಲಿ ಬಂದಿದೆ. ಅದಕ್ಕಾಗಿ ನನಗೆ ಈ ಸಬ್ಜೆಕ್ಟ್ ತುಂಬಾ ಇಷ್ಟ ನನಗೆ. ಓಕೆ, ಭಯವನ್ನು ಜಯಿಸಿದರೆ ಮಾತ್ರ ಅದ್ಭುತವಾದ ಜೀವನ. ಹೌದು, ಭಯ ಇದ್ರೆ ಜೀವನ ನರಕಪ್ರಾಯವಾಗುತ್ತೆ. ಅದನ್ನ ಅನುಭವಿಸೋರಿಗೆ ಗೊತ್ತಿರುತ್ತೆ. ಹಾಗಾದ್ರೆ ಇವತ್ತು ಈ ಒಂದು ಟಾಪಿಕ್ ಅಲ್ಲಿ ಏನೇನು ವಿಷಯಗಳ ಚರ್ಚೆ ಮಾಡೋಣ ಅಂದ್ರೆ, ಭಯ ಅಂದ್ರೆ ಏನು, ಯಾವ ಯಾವ ತರದ ಭಯ ಇರುತ್ತೆ, ಭಯದಿಂದ ನಮ್ಮ ಆತ್ಮಜ್ಞಾನ ಹೇಗೆ ಕುಂಠಿತ ಆಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ, ಹೊರಗಡೆ ಬರೋದು ಹೇಗೆ, ಬಂದ ಮೇಲೆ ಹೇಗೆ ನಾವು ಅದ್ಭುತವಾಗಿ ಜೀವಿಸ್ತೀವಿ ಅಂತೇಳಿ ಈ ಎಲ್ಲ ಟಾಪಿಕ್ಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ, ಭಯ ಅಂದ ತಕ್ಷಣ ನಮ್ಗಾಗ ಹೆದರಿಕೆ ಅಂತ ಹೇಳ್ತೀವಲ್ಲ, ಒಂದೇ ಭಯ ಅಂದ್ರೆ ಏನು, ಹೆದರಿಕೆ ಅಂತ. ಏನು ಹೆದರಿಕೆ? ಮುಂದೆ ಹೋಗೋಕ್ಕೂ ಹೆದರಿಕೆ, ಮಾತನಾಡೋಕ್ಕೂ ಹೆದರಿಕೆ, ಕತ್ಲಲ್ಲಿ ಹೋಗೋಕ್ಕೂ ಹೆದರಿಕೆ, ಬಾಗಿಲು ತೆಗಿಯಕ್ಕೂ ಹೆದರಿಕೆ, ಏನಾದ್ರೂ ಶಬ್ದ ಆದ್ರೆ ಯಾರೋ ಬಂದಿದ್ದಾರೆ, ಕಳ್ಳರು ಬಂದಿದ್ದಾರೆ ಅನ್ನೋ ಹೆದರಿಕೆ, ಅಥವಾ ಯಾರಾದ್ರೂ ಹೊರಗಡೆ ಹೋದಾಗ ಬೇಗ ಬರ್ದೇ ಇದ್ರೆ ಅಯ್ಯೋ ಏನೋ ಆಕ್ಸಿಡೆಂಟ್ ಆಗ್ಬಿಡುತ್ತೋ, ಏನಾಯ್ತೇನೋ, ಕಳ್ಳರು ಬಂದ್ರು, ಏನೋ ಒಂದು ಹೆದರಿಕೆ. ಹೀಗೆ ಈ ತರ ಹೆದರಿಕೆಗಳು ಇರ್ತಾವ. ಈ ಹೆದರಿಕೆಯಿಂದ ಏನಾಗುತ್ತೆ, ನಮ್ಮ ಆತ್ಮವಿಶ್ವಾಸ ಕುಗ್ಗಿ ಹೋಗುತ್ತೆ, ಮತ್ತೆ ನಮ್ಮ ಮಾತು ಸಹ ಅಸ್ಪಷ್ಟವಾಗುತ್ತೆ. ಈಗ ನೀವು ನೋಡಿರ್ಬೋದು, ಯಾರಂದ್ರೆ ತದುಲ್ತಾ ಇರ್ತಾರೆ ನೋಡ್ರಿ, ನತ್ತಿ ಅಂತ ಹೇಳ್ತಾರೆ. ನಿಧಾನಕ್ಕೆ ಮಾತಾಡ್ತಾರೆ, ಒಂದೊಂದು ಅಕ್ಷರ ಬೇಗ ಬರೋದಿಲ್ಲ ಅವರಿಗೆ. ಯಾಕೆ ಅಂತಂದ್ರೆ ಅದು ಅವರಲ್ಲಿ ಧೈರ್ಯ ಇರೋದಿಲ್ಲ, ಆತ್ಮವಿಶ್ವಾಸ ಇರೋದಿಲ್ಲ. ಅದಕ್ಕೋಸ್ಕರ ಆ ತರದ ಎಷ್ಟೋ ಜನರು ನೋಡಿದೀನಿ ನಾನು. ಚಿಕ್ಕ ವಯಸ್ಸಿನಲ್ಲಿ ಇರುತ್ತೆ, ಆದ್ರೆ ಬೆಳೀತಾ ಬೆಳೀತಾ ಓದ್ತಾ ಅವ್ರು ಕೆಲಸ ಮಾಡ್ತಾ ಆ ಹ್ಯಾಬಿಟ್ ಹೋಗ್ಬಿಟ್ಟಿರುತ್ತೆ. ಹ್ಯಾಬಿಟ್ ಹೋಗಿದೆ ಅನ್ನೋದಕ್ಕಿಂತಲೂ ಅವರಲ್ಲಿ ಒಂದು ಕಾನ್ಫಿಡೆನ್ಸು, ಕರೇಜು ಜಾಸ್ತಿ ಆಗ್ಬಿಟ್ಟು ಅದು ಮುಚ್ಚ ಹೋಗ್ಬಿಟ್ಟಿರುತ್ತೆ. ಹಾಗಾದ್ರೆ ಈ ಭಯಗಳಲ್ಲಿ ಎಷ್ಟು ವಿಧ? ತುಂಬಾ ವಿಧಗಳು ಇರ್ತಾವ ಭಯದಲ್ಲಿ. ಒಂದೇ ತರ ಭಯ ಇರಲ್ಲ. ಕೆಲವರಿಗೆ ಕತ್ತಲಿನ ಭಯ, ಕೆಲವರಿಗೆ ಮಾತಿನ ಭಯ, ಕೆಲವರಿಗೆ ಪ್ರಯಾಣದ ಭಯ, ಕೆಲವರಿಗೆ ಗಂಡಸರ ಭಯ, ನೀರಿನ ಭಯ, ಹೀಗೆ ಎಷ್ಟೊಂದು ವಿಧವಾದ ಭಯಗಳಿರ್ತವೆ. ಮತ್ತೆ ಏನಾದ್ರೂ ಕಳೆದುಕೊಳ್ತೀವೇನೋ ಅನ್ನೋ ಭಯ. ಮಕ್ಕಳಿಗೆ ಅವರಿಗೊಂಥರ ಬೆದರಿಕೆಗಳು, ಏನಂದ್ರೆ ಪರೀಕ್ಷಾ ಭಯ. ಹೀಗೆ ಭಯಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲೇ ಇಲ್ಲ. ಎಲ್ಲ ವಯಸ್ಸಿನವರಿಗೂ ಇದು ಕಾಡುತ್ತೆ. ಹಾಗಾದ್ರೆ ಒಂದ್ ಪ್ರಶ್ನೆ ಬರುತ್ತೆ ನಮಗೆ, ಹಾಗಾದ್ರೆ ನಾವು ಹುಟ್ಟಿದಾಗ್ಲೇ ಅಂದ್ರೆ ಹುಟ್ಟಿದ ಕೂಡ್ಲೆ ನಮ್ ಜೊತೆಲೆ ಈ ಭಯವನ್ನು ಕರ್ಕೊಂಡು ಬಂದಿರ್ತೀವ? ಇಂತಿಂತ ಸಮಯದಲ್ಲಿ ಇಂತಿಂತ ಭಯ ನನಗೆ ಉಂಟಾಗ್ಬೇಕು, ಕರೆಕ್ಟ್ ತಂದಿರ್ತೀವಿ, ನಿಜ. ಯಾಕೆಂದ್ರೆ ಎಲ್ಲ ಪ್ರೀ ಪ್ಲಾನು, ಡಿವೈನ್ ಪ್ಲಾನ್ ಅಂತ ಹೇಳ್ತೀವಿ. ಆದ್ರೆ ಅದ್ರ ಜೊತೆಗೆ ಒಂದು ಪರಿಹಾರ ಇದೆ ಅನ್ನೋದನ್ನ ನಾವು ಮರ್ತು ಬಿಟ್ಟಿರ್ತೀವಿ. ಕೆಲವರು ಮಾಸ್ಟರ್ಸ್, ಹಿರಿಯ ಮಾಸ್ಟರ್ಸ್ ಹೇಳ್ತಾರೆ, ಭಯ ಅಂದ್ರೆ ಏನು ಅಂದ್ರೆ ಜ್ಞಾನದ ಕೊರತೆನೆ ಭಯ. ಅಲ್ಲ, ಕರೆಕ್ಟ್ ಅನ್ಸುತ್ತಲ್ಲ ಅದು. ಜ್ಞಾನದ ಕೊರತೆನೆ ಭಯ. ಯಾಕೆಂದ್ರೆ ನಮ್ಗೆ ಏನೋ ವಿಷಯ ಗೊತ್ತಿಲ್ಲ ಅಂದ ತಕ್ಷಣ ಏನಾದ್ರು ಮಾತಾಡೋಕೆ ಏನ್ ಮಾಡ್ತೀವಿ, ಭಯ ಪಡ್ತೀವಿ ನಾವು. ಅಯ್ಯೋ ನಾನು ಏನ್ ತಪ್ಪು ಹೇಳ್ತೀನೇನೋ, ನಂಗೆ ಏನ್ ಗೊತ್ತಿಲ್ಲೇನೋ ಅಂತ. ಹೌದಾ? ನಿಜ, ಅದು ಅಜ್ಞಾನನೇ ಭಯ. ಎಲ್ಲ ಗೊತ್ತಿದ್ರೆ ಧೈರ್ಯ ಇರ್ತದೆ, ಅಲ್ಲಿ ಭಯಕ್ಕೆ
ಜಾಗನೆ. ಹೀಗೆ ಭಯ ಅಂದ್ರೆ ವಿಧ ವಿಧವಾದ ಭಯಗಳಿರ್ತವೆ. ಆದ್ರೆ ಒಂದು ಮಾತ್ರ ನಿಜ, ಭಯ ಇದ್ದವರು ಯಾವತ್ತೂ ಜೀವನದಲ್ಲಿ ಮುಂದೆ ಬರೋದಿಲ್ಲ, ತೃಪ್ತಿಯಾಗಿ ಕಳೆಯೋದೇ ಇಲ್ಲ ಅವರು. ಹಾಗಾದ್ರೆ ಭಯ ಕರೆಕ್ಟ್, ಭಯ ವಿಧ ವಿಧ ಭಯ ಇದಾವೆ. ಭಯದಿಂದ ಏನಾಗುತ್ತೆ, ಏನಾಗ್ಬಿಡುತ್ತೆ ತಾಪರಿ ಅಂದ್ರೆ, ಭಯಗಳಿಂದ ಕೆಲವು ಭಯಗಳಿರ್ತಾವೆ, ಅದರಿಂದ ಹೊರಗಡೆ ಬರ್ಬೋದು ಹೇಗೋ ಮಾಡಿ. ಆದ್ರೆ ಸಾವಿನ ಭಯ ಮಾತ್ರ ದೊಡ್ಡ ಭಯ, ಅದು ಎಲ್ಲರಲ್ಲೂ ಸಾಮಾನ್ಯವಾಗಿರುವಂತ ಭಯ. ಇದು ಮಾತ್ರ ತುಂಬಾನೇ ಕಷ್ಟ. ಈಗ ನೋಡಿ, ಯಾಕೆ ಸಾವು ಅಂದ್ರೆ ಹೆದರ್ತೀವಿ ನೋಡ್ರಿ. ಈಗ ಕತ್ಲೆ ಇದ್ರೆ ಭಯ ಆಗುತ್ತೆ ಸಾಮಾನ್ಯವಾಗಿ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಾವೇ ತಡ್ಕೊಂಡು ಹೋಗ್ತಾ ಇರ್ತೀವಲ್ಲ. ಅದೇ ಬೆಳಕಿದ್ರೆ ಆರಾಮಾಗಿ ಓಡಾಡ್ತೀವಿ. ಯಾಕೆ? ನಾವು ಒಂದು ಹೆಜ್ಜೆನ ಯಾವ ಕಡೆ ಇಡ್ತೀವಿ, ಎಲ್ಲಿ ಹೋಗ್ಬೇಕು ನಾವು, ನಾವೊಂದು ಹೆಜ್ಜೆ ಇಟ್ಮೇಲೆ ಮುಂದೆ ಹೋದ್ರೆ ಅಲ್ಲಿ ಏನಿದೇನೆ ಏನೋ ಗೊತ್ತಿಲ್ಲ. ಈ ತರ ಇರೋದ್ರಿಂದ ನಾವು ಕತ್ಲೆ ಅಂದ್ರೆ ಹೆದರಿಕೆ ಪಡ್ತೀವಿ. ಅದೇ ತರ ನಾವ್ ಎಷ್ಟೇ ಆಗ್ಲಿ ಸಾವಿನ ಬಗ್ಗೆ ತಿಳ್ಕೊಂಡಿರ್ಲಿ, ಪುಸ್ತಕಗಳು ಓದಿರ್ಲಿ, ಕ್ಲಾಸ್ಗಳ ಕೇಳಿ, ಸಾವು ಹತ್ರ ಬಂದ ತಕ್ಷಣ ಹೆದರ್ಬಿಡ್ತೇವೆ. ಯಾಕೆಂದ್ರೆ ಸಾವಿನ ಬಗ್ಗೆ ಏನು ಗೊತ್ತಿಲ್ಲ. ಅಯ್ಯೋ ನನ್ನವ್ರನ್ನೆಲ್ಲ ನಾನು ಬಿಟ್ಟು ಹೋಗ್ಬೇಕಲ್ಲಪ್ಪ, ಅಲ್ಲಿ ಯಾರಿರ್ತಾರೋ ಏನೋ, ಹೇಗಿರ್ತೀವೋ ಏನೋ, ನಾನು ಒಂಟಿಯಾಗಿರ್ತೀನೋ ಏನೋ ಅನ್ನುವ ಒಂದು ಭಯ ಕಾಡುತ್ತೆ. ಅಲ್ಲಿ ನಾವು ಏನು ನೋಡದೇ ಇರೋದ್ರಿಂದ ಸಹಜವಾಗಿ ಹೆದರಿಕೆ ಇರುತ್ತೆ. ಭಯದಿಂದ ತುಂಬಾ ಅನಾಹುತಗಳಾಗುತ್ತವೆ. ಏನೇನು ಅನಾಹುತ ಆಗುತ್ತೆ? ನಮ್ಮಲ್ಲಿ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಈಗ ಸಪೋಸ್ ನನಗೆ ತುಂಬಾ ವಿಷಯ ಗೊತ್ತು ನನಗೆ, ನೀವು ಭಾಷಣ ಮಾಡಕ್ಕೆ ನನ್ನ ಕರಿತೀರ, ಆಯ್ತು. ಆದ್ರೆ ಭಯ ಅನ್ನೋದು ಏನಾಗುತ್ತೆ, ಇಲ್ಲಿ ಒಂದು ಅಡ್ಡಗೋಡೆಯಾಗಿ ನಿಂತು ಬಿಡುತ್ತೆ. ನನ್ನ ಸಾಮರ್ಥ್ಯ ಮತ್ತು ಆ ಕಡೆ ನಾನು ಅಂದ್ರೆ ಒಂದು ಸಭೆ, ಇದರ ಮಧ್ಯೆ ಭಯ ಅಡ್ಡಗೋಡೆಯಾಗಿ ನಿಂತು ಬಿಡುತ್ತೆ. ಇದರಿಂದ ನಾವು ಏನೂ ಸಾಧಿಸೋಕೆ ಆಗೋದಿಲ್ಲ, ಒಂದು ಸಾಧನೆಯನ್ನು ಮುಟ್ಟಕ್ಕೂ ಆಗೋದಿಲ್ಲ. ಯಾಕೆ ಅಂದ್ರೆ ಭಯ ಎಂಬ ಅಡ್ಡಗೋಡೆಯಿಂದ ಏನಾಗುತ್ತೆ, ನಮ್ಮಲ್ಲಿ ಸ್ಟ್ರೆಸ್ ಅನ್ನೋದು ಉಂಟಾಗುತ್ತೆ. ನೋಡ್ರಿ, ಒಂದಕ್ಕೊಂದು ಹೇಗೆ ಲಿಂಕ್ ಅಂದ್ರೆ, ಈ ಸ್ಟ್ರೆಸ್ ಇಂದ ಏನಾಗುತ್ತೆ ನಮಗೆಲ್ಲ ಗೊತ್ತೇ ಇದೆ, ಮನೋದೈಹಿಕ ಕಾಯಿಲೆಗಳು ಉಂಟಾಗುತ್ತವೆ, ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ಅದಕ್ಕೆ ಹೇಳ್ತಾರೆ, ಡಾಕ್ಟರ್ಸ್ ಹೇಳ್ತಾರೆ, ನಮಗೆ ಬರೋ 80% ಅಷ್ಟು ಕಾಯಿಲೆಗಳು ಬಿಕಾಸ್ ಆಫ್ ಸ್ಟ್ರೆಸ್ ಅಂತ. ಮತ್ತೆ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ ನಮ್ಮಲ್ಲಿ ಭಯದಿಂದ, ಮೆದುಳಿನ ಸಾಮರ್ಥ್ಯ ಕುಂಠಿತ ಆಗುತ್ತೆ, ಎನರ್ಜಿ ಲೆವೆಲ್ ತುಂಬಾ ಲೋ ಬಂದ್ಬಿಡ್ತದೆ. ಪತ್ರಿ ಸರ್ ಹೇಳ್ತಾರೆ, ಅದಕ್ಕೆ ಯಾರು ಭಯ ಮತ್ತು ಅಜ್ಞಾನ ಇರುತ್ತೋ ಅಂತವ್ರು ಆತ್ಮಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಭಯವನ್ನು ನಿವಾರಣೆ ಮಾಡ್ಕೋಬೇಕು. ಓಕೆ, ಇವಾಗ ಏನಾಗುತ್ತೆ ಅಂತಂದ್ರೆ, ಭಯ ಇನ್ನೂ ಒಂದ್ ಸ್ವಲ್ಪ ನಮ್ಮ ಆತ್ಮಜ್ಞಾನ ಹೇಗೆ ಕುಂಠಿತ ಆಗುತ್ತೆ ಅಂತ ನೋಡೋಣ. ಭಯದಿಂದ ನಮ್ಮಲ್ಲಿರುವ ಆತ್ಮವಿಶ್ವಾಸ, ಧೈರ್ಯ, ಮುಂದಾಲೋಚನೆ, ಜ್ಞಾನ, ಮುನ್ನುಗ್ಗುವಿಕೆ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಸ್ಪಷ್ಟವಾದ ಆಲೋಚನೆ ಸಹ ಇರಲ್ಲ, ಯಾಕಂದ್ರೆ ನಮ್ಮ ಮೆದುಳಿನಲ್ಲಿ, ಮನಸ್ಸಿನಲ್ಲಿ ಅದೇ ತುಂಬಿಕೊಂಡಿರುತ್ತೆ. ಮಾತಿಲ್ಲ, ಸ್ಪಷ್ಟವಾದ ಕಾರ್ಯ ಇಲ್ಲ, ಎಲ್ಲ ಮಾಯ ಆಗ್ಬಿಡುತ್ತೆ. ಆದ್ರೆ ಒಬ್ಬ ಆತ್ಮಜ್ಞಾನಿಗೆ ಧೈರ್ಯ, ಆತ್ಮವಿಶ್ವಾಸ, ಮುನ್ನುಗ್ಗುವಿಕೆ, ಸ್ಪಷ್ಟವಾದ ಮಾತು, ಆಲೋಚನೆ, ಕೆಲಸ ಎಲ್ಲವೂ ಅತ್ಯವಶ್ಯಕ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಎಲ್ಲ ಜೀರೋ ಆಗ್ತಾ ಇದೆ ಬಿಕಾಸ್ ಆಫ್ ಭಯ. ನೋಡ್ರಿ, ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ, ಜೀವನದಲ್ಲಿ ಏನು ಸಾಧನೆ ಮಾಡಕ್ ಹೋಗೋದಿಲ್ಲ ಭಯ ಇದ್ರೆ. ಅದಕ್ಕೆ ಹೇಳ್ತಾರಲ್ಲ, ಏನೇ ಆಗ್ಲಿ ಚಿಕ್ಕ ಮಕ್ಕಳಿಂದ ಅವರು ಬೆಳೆಸುವಾಗ ಅವರಲ್ಲಿ ಧೈರ್ಯ, ಆತ್ಮವಿಶ್ವಾಸ ಬೆಳೆಸ್ಬೇಕಂತೆ. ಈಗ ಸಾಮಾನ್ಯವಾಗಿ ಹುಡುಗರು ಮಾತು ಕೇಳಿದಂದ್ರೆ, ಅಲ್ಲಿ ಕಳ್ಳ ಇದೆ ನೋಡು, ಕಳ್ಳಾಗಿ ಇಟ್ಕೊಟ್ಬಿಡ್ತೀನಿ ಅಂತ ಹೇಳೋದು, ಇಲ್ಲಾಂದ್ರೆ ಕತ್ಲು ಕೋಣೆಯಲ್ಲಿ ಹಾಕೋದು. ಒಟ್ಟು ಅವಾಗಿನ
ಏನಂದ್ರೆ ಪೇರೆಂಟ್ಸಿಗೆ ಅಷ್ಟು ಇದ್ದಿಲ್ಲ, ಜ್ಞಾನ ಇದ್ದಿಲ್ಲ. ಆದ್ರೆ ಇವಾಗೆಲ್ಲ ತಿಳ್ಕೊಂಡಿದ್ದಾರೆ. ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ಏನೋ ಒಂದು ಹೇಳ್ಬೇಕಾಗ್ಲಿ ಹೆದರ್ಸ್ಬಾರ್ದು. ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ನಾವು ಕೊಡುವ ಒಂದು ಸೂಚನೆಗಳೇನಾಗ್ತವೆ, ಭಯದ ಸೂಚನೆಗಳು ಅವರಲ್ಲಿ ಗಾಢವಾದ ಪರಿಣಾಮ ಉಂಟು ಮಾಡ್ತವೆ. ಅದು ಬೆಳೆದ ದೊಡ್ಡವರಾದ್ರೂ ಅವ್ರ ಹತ್ರ ಹೋಗಲ್ಲ. ಒಬ್ಬ ಆತ್ಮಜ್ಞಾನಿಗೆ ಆತ್ಮದ ಬಗ್ಗೆ ಸ್ಪಷ್ಟವಾದ ಅನಿಸಿಕೆ, ಆತ್ಮೋದ್ಧಾರ, ಇವೆಲ್ಲದಕ್ಕೂ ಧೈರ್ಯ ಬೇಕೇ ಬೇಕು. ಧೈರ್ಯ ಇದ್ದರೇನೆ ಆತ್ಮದ ಸ್ವರೂಪವನ್ನು ತಿಳಿದುಕೊಂಡು ಮುನ್ನುಗ್ಗುತ್ತಾ ನಮ್ಮ ಒಂದು ಪರ್ಪಸ್ ಆಫ್ ಲೈಫ್ ಅನ್ನು ತಿಳಿದುಕೊಂಡು ಅದನ್ನು ಪೂರೈಸಿ ಈ ಜನನ ಮರಣ ಚಕ್ರಗಳಿಂದ ನಾವು ಆಚೆ ಬರ್ತೀವಿ. ನೋಡ್ರಿ, ಸಾಮಾನ್ಯವಾಗಿ ಗಂಡಸರು ಹೊರಗಡೆ ಹೋಗಿರ್ತಾರಲ್ಲ, ಎಲ್ಲರೂ ಟೈಮ್ ಸರಿ ಬರ್ತಾರೆ. ಕೆಲವೊಂದ್ಸಲ ಯಾವುದೋ ಒಂದು ವಿಷಯಕ್ಕೆ ಯಾರ ಹತ್ರ ಮಾತಾಡ್ತಿರ್ತಾರಲ್ಲ, ಏನೋ ಆಗುತ್ತೆ, ಲೇಟ್ ಆಗುತ್ತೆ. ಆದ್ರೆ ಆಲೋಚನೆಗಳು ಎಂಥವು ಬರ್ತಾ ಇರ್ತವೆ, ಏನಾದ್ರೂ ತೊಂದರೆ ಆಯ್ತಾ, ಆಕ್ಸಿಡೆಂಟ್ ಆಯ್ತಾ ಅಂತ ಹೆದರ್ತೀವಿ. ಅದೇ ಚಿಕ್ಕ ಹೆಣ್ಣು ಮಕ್ಳಿದ್ರೆ, ಈಗಂತೂ ಬಿಡು ಕಾಲ ತುಂಬಾ ಹದಗೆಟ್ಬಿಟ್ಟಿದೆ. ಹೆಣ್ಣು ಮಕ್ಕಳಿಗೆ ಒಂಟಿಯಾಗಿ ಎಲ್ಲೂ ಕಳಿಸೋ ಹಾಗೆ ಇಲ್ಲ. ದೊಡ್ಡವರಾಗಿರ್ಬೋದು, ಚಿಕ್ಕ ಮಕ್ಕಳಾಗ್ಬೋದು. ಯಾಕಂದ್ರೆ ದಿನನಿತ್ಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಹೀಗೆ ಮಕ್ಕಳನ್ನ ಹೊರಗಡೆ ಕಳಿಸ್ಬೇಕಂದು, ಅವ್ರು ಸೇಫ್ ಆಗಿ ತಿರುಗಿ ಬರ್ತಾರ ಅನ್ನೋದು ಒಂದು ಭಯ. ಇನ್ನು ಕೆಲವರಿಗೆ ಹೇಗಿರುತ್ತಂದ್ರೆ, ಸಪೋಸ್ ಮದುವೆ ಆಗಿರುತ್ತೆ, ಮಗು ಹುಡುತ್ತೆ, ಹೆಣ್ಣು ಮಗು ಹುಟ್ಟುಬಿಡುತ್ತೆ. ಅವ್ರೇನು, ಅಪ್ಪಗೆ ಚಿಂತೆ, ಹೆಣ್ಣು ಮಗು, ಅಯ್ಯೋ ನನ್ನ ಮಗಳು ಬೇಗ ಬೆಳದ್ ದೊಡ್ಡೋಳಾಗ್ಬಿಡ್ತಾಳ, ಒಂದ್ 20 ವರ್ಷ ಆಯ್ತು ಅನ್ಕೊಳ್ರಿ, ಅವಳಿಗೆ ಮದ್ವೆ ಮಾಡ್ಬೇಕು, ದುಡ್ಡು ಹೊಂದಿಸ್ಬೇಕು, ಹೇಗ್ ಮಾಡ್ಬೇಕು, ಕೊಟ್ಟದ್ಮೇಲೆ ಆ ಅತ್ತೆ ಮನೆಯಲ್ಲೆಲ್ಲ ಚೆನ್ನಾಗಿರುತ್ತಾ ಇಲ್ಲ ಅಂತ ಯೋಚನೆ ಮಾಡಿ. ಇದು ನಿಜವಾಗ್ಲೂ ಏನಂತಾರಲ್ಲ, ಹುಚ್ಚು ಭಯ ಅಂತಾರೆ ಇದಕ್ಕೆ. ಏನೋ ಒಂದು ರೀಸನೇ ಇಲ್ಲ ಭಯ ಪಡೋಕೆ. ಓಕೆ, ಹಾಗಾದ್ರೆ ಈ ಭಯ ಯಾಕೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ನಾವೇ ಕುತ್ಕೊಂಡು ಯೋಚನೆ ಮಾಡ್ಬೇಕು. ಖಂಡಿತ ನಮಗೆ ಉತ್ತರ ಹೊಳೆಯುತ್ತೆ. ಎಲ್ಲಿಂದ ಬರುತ್ತೆ? ನಮ್ಮ ನೆಗೆಟಿವ್ ಆಲೋಚನೆಗಳಿಂದ. ಮತ್ತೆ ಈ ನೆಗೆಟಿವ್ ಆಲೋಚನೆ ಎಲ್ಲಿಂದ ಬರ್ತವೆ? ನಮ್ಮೊಳಗಿನ ರಾಗದ್ವೇಷಗಳಿಂದ. ಹಾಗಾದ್ರೆ ಭಯವನ್ನು ಉಂಟು ಮಾಡ್ತಾ ಇರೋರು ಯಾರು? ನಾವೇ. ನೋಡ್ರಿ ಎಷ್ಟು ಈಸಿ ಇದೆಲ್ಲ. ಅಯ್ಯೋ ಇರ್ಲಿ ಬಿಡಪ್ಪ, ಮನುಷ್ಯ ಅಂದ್ಮೇಲೆ ಭಯ ಇದ್ದೇ ಇರ್ತತೆ, ಏನೋ ಒಂದು ಕಾರಣ, ನಾನೇ ಕಾರಣ ಆಗ್ತೀನಿ ಅಂತ ನಾವು ಅದನ್ನ ಅಲ್ಲಗಳೆಯಬಹುದು. ಆದ್ರೆ ಅದು ಕಟ್ಟು ಸತ್ಯ. ನಮ್ಮ ಭಯಕ್ಕೆ ನಾವೇ ಕಾರಣ. ಎಷ್ಟು ಭಯ ಇದೆ ಅಂತಂದ್ರೆ, ನಾವು ಆ ಧೈರ್ಯದ ಮಾತುಗಳು ಹೇಳಿದ್ರು ಸಹ ನಾವು ಯಾವುದನ್ನು ಕೇಳೋಕೆ ರೆಡಿ ಇರೋದಿಲ್ಲ. ಯಾಕೆಂದ್ರೆ ಆ ಮನಸ್ಸಿನ ತುಂಬಾನೇ ಆ ಭಯ ತುಂಬ್ಕೊಂಡ್ಬಿಟ್ಟಿರುತ್ತೆ. ಈಗ ನೋಡ್ರಿ, ಒಂದು 90% ಭಯ ಇರುತ್ತೆ ಅನ್ಕೊಳ್ರಿ. ಯಾರಾದ್ರೂ ಏನಾದ್ರೂ ಧೈರ್ಯದ ಮಾತು ಹೇಳಿ ಏನಾಗಲ್ಲ ಅಂತ 10% ಹೇಳಿದ್ರು ಅದು ಕಡಿಮೆ ಆಗೋದಿಲ್ಲ. ಅವಾಗಿನ ಪೂರ್ತಿ ಅಂತ ಇರ್ತೀವಿ, ಆದ್ರೆ ಮತ್ತೆ ನಮ್ಮ ಭಯ ನಮಗೆ. ಉದಾಹರಣೆ ನೋಡ್ರಿ, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಸ್ಕೂಲ್ನಲ್ಲಿ ಪಾಠ ಮಾಡ್ತಾ ಇರ್ತಾರೆ ಅಲ್ಲ, ಗುರುಗಳು ಚೆನ್ನಾಗಿ ಪಾಠ ಮಾಡ್ತಾರೆ, ಮಕ್ಕಳು ಸಹ ಕೇಳ್ತಾ ಇರ್ತಾರೆ ಅನ್ಕೊಳ್ರಿ. ಆಗ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಸ್ಕೂಲಿಗೆ ಬಂದು ಗುರುಗಳಿಗೆ ಕೇಳ್ತಾರೆ. ಏನಂತ ಹೇಳ್ತಾರೆ ನೋಡ್ರಿ, ನಮ್ ಮಕ್ಕಳು ಪಾಠ ಕೇಳಿದ್ರೆ ಸರಿ, ನಿಮ್ ಮಾತು ಕೇಳಿದ್ರೆ ಸರಿ, ಇಲ್ಲ ಅಂದ ಪಕ್ಷದ ಚೆನ್ನಾಗಿ ಹೊಡಿರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಹೋಗ್ತಾರೆ. ಆದ್ರೆ ನೀವೇನ್ ಮಾಡ್ತೀರೋ ನಮಗ್ ಗೊತ್ತಿಲ್ಲ, ಅವ್ರ ಮಾತ್ರ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಹೇಳಿ ಹೋಗ್ತಾರೆ. ಅದೇ ತರಹ ಏನಾಗುತ್ತೆ, ಭಗವಂತ ಮಕ್ಕಳಿಗೆ ನಾವು ಹೇಗೆ ಒಡಿ ಅಂತ ಹೇಳ್ತಿರೋ ಅದೇ ತರ ಭಗವಂತ ನಾವು ಏನಾದ್ರೂ ಕಲಿಬೇಕನ್ನಕ ಈ ಭಯ, ಸಮಸ್ಯೆಗಳು, ಕಷ್ಟಗಳನ್ನು ಸೃಷ್ಟಿ ಮಾಡಿರ್ತಾನಂತೆ. ನೋಡ್ರಿ ಎಷ್ಟು ಒಳ್ಳೆ ಉದಾಹರಣೆ ಅಲ್ಲ. ಇನ್ನೂ ಕೆಲವರು ಇರ್ತಾರೆ, ಮಕ್ಳಿಗೆ ಹೊಡೆದ್ರೆ ಸಾಕು, ಯಾಕ್ರಿ ನಾವೇ ಒಂದು ಪೆಟ್ಟು ಕೊಡೋದಿಲ್ಲ ನಮ್ಮ ಮಕ್ಕಳಿಗೆ, ನೀವೇ ಹೊಡಿತೀರಾ ಅಂತ ಬಂದು ದಂಡಿಸಿ ಕೇಳೋರು ಸಹ ಇರ್ತಾರೆ. ಆದ್ರೆ ಗುರುಗಳು ಏನೇ ಮಾಡಿದ್ರು ಮಕ್ಕಳ ಭವಿಷ್ಯಕ್ಕಾಗಿ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಮಾಡೋದಂತ ನಾವು ನೆನಪಿನಲ್ಲಿ ಇಟ್ಕೋಬೇಕು.
ಯಾವಾಗ ನಾವು ಕಷ್ಟ, ಸಮಸ್ಯೆಗಳು, ಭಯ ಏನೇ ಬಂದ್ರು ನಾವು ಧೈರ್ಯದಿಂದ ಎದುರಿಸ್ತೇನೆ ನಾನು ಅಂತ ನಿಂತಾಗ ಏನಾಗುತ್ತೆ, ಆ ಭಯ ಅನ್ನೋದು ನಮ್ಮಿಂದ ದೂರ ಓಡೋಗುತ್ತೆ. ನೋಡ್ರಿ, ಇನ್ನೊಂಥರ ಭಯ ಇರುತ್ತೆ ಇವಾಗ. ಏನಪ್ಪಾ ಅಂದ್ರೆ, ನಾವ್ ಏನಾದ್ರೂ ವಿಷಯ ಕಲಿತಾ ಇರ್ತೀವಲ್ಲ, ಏನಾದ್ರೂ ಅನ್ಕೊಳ್ಳಿ, ಬೇಗ ಬಂತು ಓಕೆ, ಬರ್ದಿದ್ರೆ ಏನಾಗುತ್ತೆ, ಸ್ಲೋಲಿ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ನಿಧಾನವಾಗಿ ಭಯ ಹುಟ್ಟುಕೊಳ್ಳುತ್ತೆ. ಅಯ್ಯೋ, ಇದು ನನ್ನ ಕೈಯಲ್ಲಿ ಕಲಿಯೋದಕ್ಕೆ ಆಗ್ಲಿಲ್ಲ, ಇದು ಕಷ್ಟ, ಇದನ್ನು ಕಲಿಯಲು ಚಿಕ್ಕ ವಯಸ್ಸಿರ್ಬೇಕು ಎನ್ನೋ ಒಂದು ಪರ್ಮನೆಂಟ್ ಡಿಸಿಷನ್ಗೆ ಬಂದ್ಬಿಡ್ತೇವೆ. ನಂತರ ಏನಾಗುತ್ತೆ, ಬಾ ಬೇಡಪ್ಪ, ಇದ್ರ ತಂಟೆಗೆ ಹೋಗೋದು ಬೇಡ ಅಂತ ದೂರ ಇದ್ಬಿಡ್ತೇವೆ. ಇದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಇರ್ತೀನಿ, ನನ್ನ ಜೀವನದಲ್ಲಿ ನಡೆದಿದ್ದು. ಅಂದ್ರೆ ಇತ್ತೀಚೆಗೆ ಈಗ ನಾವು ಆನ್ಲೈನ್ ಕ್ಲಾಸ್ ಮಾಡಕ್ಕೆ ಒಂದು ಕರೋನಾ ಬಂದಾಗಲ್ಲ, 4 years ಮ್ಯಾಕ್ಸಿಮಮ್ ಆಗಿದೆಯಲ್ಲ, ನಾವು ಸ್ಟಾರ್ಟಿಂಗ್ ಲ್ಯಾಪ್ಟಾಪ್ ಇಟ್ಕೊಂಡು ಓಪನ್ ಮಾಡೋದ್ ಗೊತ್ತಿರ್ಲಿಲ್ಲ, ಜೂಮ್ ಅಂದ್ರೆ ಗೊತ್ತಿರ್ಲಿಲ್ಲ, ಜೂಮ್ ಹೆಂಗ್ ಆಪರೇಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಮ್ಯೂಸಿಕ್ ಹೆಂಗ್ ಶೇರ್ ಮಾಡ್ಬೇಕು ಗೊತ್ತಿಲ್ಲ, ಪೋಸ್ಟ್ ಹೆಂಗ್ ಕೊಟ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಒಂದ್ PDF ಮಾಡೋದು ಗೊತ್ತಿಲ್ಲ. ಹೀಗೆ ಏನು ಗೊತ್ತಿರೋದು ಸ್ಟಾರ್ಟಿಂಗ್ ಎಲ್ಲ ಅನಿಸ್ತಾ ಇತ್ತು ನಮಗೆ, ಅಯ್ಯೋ ಯಾರನ್ನಾದ್ರೂ ಕರಿತಿದ್ವಿ, ಏನಪ್ಪ ಇದು ಆಗ್ಲೆಲ್ಲ ಎಲ್ಲಾರನ್ನ ಕರಿಬೇಕಲ್ಲ, ನಾವೇ ಕಲ್ತ್ರೆ ಆಯ್ತಂತೇಳಿ ಹಠಕ್ಕೆ ಬಿದ್ದು ಯಾಕೆ ಬರಲ್ಲ ಇದು ನೋಡೋಣ ಅಂತೇಳಿ ನಾವು ಕಲ್ತೀವಿ. ಇವತ್ತು ಸಲೀಸಾಗಿ ಎಲ್ಲವನ್ನ ಆಪರೇಟ್ ಮಾಡ್ತೀವಿ, ಯಾರ ಒಂದು ಸಹಾಯ ಇಲ್ಲದೆ. ಅದಕ್ಕೆ ಯಾವತ್ತು ನಾವು ನನಗ್ ಬರಲ್ಲ, ನಂಗೆ ಆಗಲ್ಲ, ಇದು ಅಸಾಧ್ಯ ಅಂತೇಳಿ ಒಂದು ಡಿಸಿಷನ್ಗೆ ಬರಬಾರ್ದು. ಈಗ ನೋಡಿ, ವಿಜ್ಞಾನಿಗಳು, ಎಷ್ಟು ವಿಜ್ಞಾನಿಗಳು ನಮಗೆ ಉತ್ತಮವಾದ ಕೊಡುಗೆಗಳನ್ನು, ಅದ್ಭುತವಾದ ಕೊಡುಗೆಗಳನ್ನು ಕೊಟ್ರಲ್ಲ. ಅವ್ರೇನು ಒಂದೇ ಸಲ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ಬಂತ? ಇಲ್ಲ, 99 ಎಕ್ಸ್ಪೆರಿಮೆಂಟ್ಸ್ ಮಾಡಿ ಸೋತ್ ಹೋದ್ರು, 100ನೇದಕ್ಕೆ ಅವರು ಯಶಸ್ವಿಯಾಗಿದ್ದಾರೆ. ಅವ್ರೇನಾದ್ರು ನನ್ನ ಕೈಲಿ ಇದು ಆಗಲ್ಲ ಅಂತ ಕೈ ಚೆಲ್ಲಿ ಉಳ್ತಿದ್ರೆ, ಈ ದಿನ ನಾವು ಯಾವುದೋ ಒಂದು ಕತ್ಲಲ್ಲಿ ಜೀವಿಸ್ಬೇಕಾಗಿತ್ತು. ಒಂದು ಫೋನು, ಇಂಟರ್ನೆಟ್ಟು, ವಾಟ್ಸ್ಆ್ಯಪ್, ಕರೆಂಟು, ನಂತರ ಇನ್ನು ಅನೇಕ ಉದಾಹರಣೆಗಳನ್ನು ಹೇಳ್ಬೋದು. ಅದಕ್ಕೆ ನಾವು ಎಷ್ಟೇ ಸೋತ್ರು ಅದು ಬರುವವರೆಗೂ ಯಾವುದನ್ನು ಬಿಡಬಾರ್ದು. ಓಕೆ, ಇದೆಲ್ಲ ಆಯ್ತು. ಇನ್ನೂ ಒಂದು ಹೆಜ್ಜೆ ಮುಂದೋಗೋಣ. ಈಗ ಸಾಮಾನ್ಯವಾಗಿ ಇವೆಲ್ಲ ಹೇಳಿದ್ರೆ ಯಾರು ನಂಬಲ್ಲಲ್ಲ. ಪ್ರತಿಯೊಂದು ಈಗಿನ ಯುವ ಜನಾಂಗ ಏನ್ ಕೇಳ್ತಾರೆ, ವಿ ವಾಂಟ್ ಸೈಂಟಿಫಿಕ್ ರೀಸನ್ಸ್ ಅಂತ ಹೇಳ್ತಾರೆ. ನಮಗೆ ಸೈಂಟಿಫಿಕ್ ರೀಸನ್ಸ್ ಕೊಡಿ. ಈ ಸ್ಕೂಲಿಗೆ ಹೋದ್ರೆ ಅಷ್ಟೇ, ನಾವು ಹೇಳ್ಬೇಕಂದ್ರೆ ಮಕ್ಳಿಗೆಲ್ಲ ಸೈಂಟಿಫಿಕ್ ರೀಸನ್ಸ್ ಕೊಡ್ಬೇಕಂದ್ರೆ ನಂಬ್ತಾರ ಅವ್ರು. ಇಲ್ಲಾಂದ್ರೆ ಅಯ್ಯೋ ಧ್ಯಾನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ, ಆರೋಗ್ಯ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂದ್ರೆ ಯಾರು ನಂಬಲ್ಲ. ಏನು ಸೈಂಟಿಫಿಕ್ ರೀಸನ್ಸ್ ಅದು ಅಂದ್ರೆ ಭಯ ಉಂಟು ಮಾಡುವ ಅಂದ್ರೆ ಒಂದು ಕೆಟ್ಟ ಪರಿಣಾಮ ಅಂದ್ರೆ ಸೈಂಟಿಫಿಕ್ ಪರಿಣಾಮ. ಅದು ನಮ್ಮ ದೇಹದಲ್ಲಿ 70% ನೀರಿದೆ, ನಮ್ಗೆಲ್ಲ ಗೊತ್ತೇ ಇದೆಯಲ್ಲ. ಆ ನೀರಿಗೆ ಎಂತ ಶಕ್ತಿ ಇದೆ, ಒಂದು ಅಬ್ಸರ್ವ್ ಮಾಡಿಕೊಳ್ಳುವ ಶಕ್ತಿ ಇದೆ ನೀರಿಗೆ. ಯಾವ ವಿಷಯ ಆದ್ರೂ ಇರ್ಕೊಳ್ತದ. ಅಂದ್ರೆ ನಾವು ಅದ್ಭುತವಾದ ವಿಷಯಗಳನ್ನ ಆಲೋಚನೆ ಮಾಡಿದ್ರೆ ಅದನ್ನು ಹೀರಿಕೊಳ್ಳುತ್ತೆ, ಕೆಟ್ಟ ಆಲೋಚನೆ ಮಾಡಿದ್ರೆ ಅದನ್ನು ಹೀರಿಕೊಳ್ಳುತ್ತದೆ. ಆದ್ರೆ ನೆಗೆಟಿವ್ ಆಲೋಚನೆ ಮಾಡಿದಾಗ ಏನಾಗುತ್ತೆ, ನೀರು ಅದನ್ನ ಒಳಗಡೆ ಎಳೆದುಕೊಂಡು ಅದೇ ವೈಬ್ರೇಷನ್ ಹೊರಗಡೆ ಬಿಡುತ್ತೆ. ಆಗ ನಮ್ಮ ದೇಹದಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಉಂಟಾಗುತ್ತೆ. ಇದರಿಂದ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿ ಇದರಿಂದ ನಮಗೆ ಎಷ್ಟೊಂದು ಕಾಯಿಲೆಗಳು ಬರುತ್ತವೆ. ಸಿಂಪಲ್ ಅದು. ಸೈನ್ಸ್ ಸ್ಟೂಡೆಂಟ್ಸ್ ಹೇಳಿದ್ರೆ ಇದನ್ನ ಖಂಡಿತ ನಂಬ್ತಾರವ್ರು. ಹಾಗಾದ್ರೆ ಭಯ ನಮ್ಮ ದೇಹದಲ್ಲಿ ಎಲ್ಲಿದೆ? ನಮಗೆಲ್ಲ ಗೊತ್ತೇ ಇದಲ್ಲ, 7 ಬಾಡೀಸ್ ಇದಾವೆ. ನಮ್ಮ ಈ ಸ್ಥೂಲ ದೇಹ, ಮೇಲ್ ಕಾಣಲ್ ದೇಹ ಬಿಟ್ಟು ಇನ್ನು 6 ಶರೀರಗಳು ಅಂಟಿಕೊಂಡಿವೆ. ಆದ್ರೆ ಇಲ್ಲಿ ನಾವು ಇವತ್ತು 3 ಶರೀರಗಳನ್ನು ಮಾತ್ರ ತೆಗೆದುಕೊಳ್ಳೋಣ. ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ ಮತ್ತೆ ಎಮೋಷನಲ್ ಬಾಡಿ. ನೋಡ್ರಿ, ನಮ್ಮ ಈ ಮೇಲೆ ಕಾಣೋ ದೇಹದಲ್ಲಿ ಒಂದು ಚಿಕ್ಕ ಗಾಯ ಆದ್ರೂ ಏನ್ ಮಾಡ್ತೀವಿ ನಾವು? ಅಯ್ಯೋ ನನಗೇನೋ ಆಗಿದೆಯಪ್ಪ, ಈ ಗಾಯ ವಾಸಿ ಆಗದಿದ್ರೆ
ಏನ್ ಮಾಡ್ಬೇಕು, ಆಪರೇಷನ್ ಮಾಡ್ತಾರ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬೇಕಾ ಅಂತೆಲ್ಲ ಆಲೋಚನೆ ಮಾಡ್ತೀವಿ. ಇದೆ ಈ ಫೀಲಿಂಗ್ಗೆ ಭಯ ಆಗಿ ಕನ್ವರ್ಟ್ ಆಗುತ್ತೆ. ಇದು ಫಿಸಿಕಲ್ ಬಾಡಿದು ಒಂದು ಲಕ್ಷಣ. ನಂತರ ಎಮೋಷನಲ್ ಬಾಡಿ ತಗೋಣ. ಯಾರು ನಮ್ಗೆ ಚೆನ್ನಾಗಿ ಬೈತಾರೆ, ಅವಾಗ ನಾವೇನ್ ಮಾಡ್ತೀವಿ, ಒಳಗ್ ತಗೊಂತೀವಿ. ಯಾಕೆ ನನಗೆ ಅವರು ಹೀಗ್ ಮಾಡಿದ್ರು, ನಾನು ಏನೋ ಅವ್ರಿಗೆ ಅಂದಿಲ್ಲ, ನಾನೆಲ್ಲ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ತೀನಿ, ಮತ್ತ್ಯಾಕೆ ನನ್ ಬೈದ್ರು. ಈ ಒಂದು ಫೀಲಿಂಗ್ ನಮ್ಮ ಎಮೋಷನಲ್ ಬಾಡಿಯಲ್ಲಿ ಭಯ ಉಂಟು ಮಾಡುತ್ತೆ. ನೋಡ್ರಿ, ಹಾಗಾದ್ರೆ ಭಯ ಅನ್ನೋದು ಹೊರಗಡೆಯಿಂದ ಬರ್ತಾ ಇಲ್ಲ, ನಮ್ಮ ಬೇಡವಾದ ಆಲೋಚನೆಗಳೇ ಭಯದ ರೂಪ ತಾಳ್ತಾ ಇವೆ. ಸಿಂಪಲ್. ಅಂದ್ರೆ ನಾವು ಯಾವಾಗ್ಲೂ ಒಳ್ಳೆ ಆಲೋಚನೆ ಮಾಡಬೇಕು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಆಯ್ತು, ಫಿಸಿಕಲ್ ಬಾಡಿ ತಗೊಂಡು, ಎಮೋಷನಲ್ ಬಾಡಿ ತಗೊಂಡು, ಈಗ ಮೆಂಟಲ್ ಬಾಡಿ ತಗೋಣ. ಈಗ ಯಾರೋ ಒಬ್ರು ಬೈದ್ರಲ್ಲ, ಪದೇ ಪದೇ ಅದನ್ನ ಅಂದ್ಕೊಳ್ತಿರ್ತೀವಿ. ನನ್ನ ಬೈದ್ರು ನನ್ನ ಬೈದ್ರು ನನ್ನ ಬೈದ್ರು ಅಂತ ಅಂದ್ಕೊಂಡಾಗ ಎಮೋಷನಲ್ ಬಾಡಿಯಲ್ಲಿ ಬರುತ್ತೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಒಂದು ಆ ಆಲೋಚನೆಗೆ ಶಕ್ತಿಯನ್ನು ತುಂಬ್ತಾ 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 ಹೋಗ್ತಾ ಇದೀವಿ. ಅದೇ ಆಲೋಚನೆಗೆ ಅಲ್ಲಿ ನೆಗೆಟಿವ್ ಆಲೋಚನೆ ಮತ್ತೆ ನಿಧಾನವಾಗಿ ಅವಾಗ ಭಯ ಹುಟ್ಟುಕೊಡುತ್ತೆ ನಮ್ಗೆ. ಅದಕ್ಕೆ ನೋಡ್ರಿ, ಕೆಲವರು ಎಷ್ಟು ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ, ಯಾರು ಏನಂದ್ರು ಹೋಗ್ಲಿ ಬಿಡತ್ಲಾಗ ಅಂತೇಳಿ ಜಾಡ್ಸ್ಕೊಂತ ಇರ್ತಾರೆ. ಇನ್ನು ಕೆಲವರು ಒಂದು ಚಿಕ್ಕ ಮಾತಂದ್ರೆ ಸಾಕು ತುಂಬಾ ಅಳ್ತಾ ಇರ್ತಾರೆ. ಈ ಅಳೋರು ದುಃಖಕರ ಜೀವನ ನಡೆಸ್ತಾ ಇರ್ತಾರೆ. ಆಗ ಯಾರು ಕೇರ್ಲೆಸ್ ಮಾಡ್ತಾರೆ ಅವರು ಆನಂದವಾಗಿ ಜೀವನ ಮಾಡ್ತಾರೆ. ಹೀಗೆ ಭಯ ಅನ್ನೋದು 3 ದೇಹಗಳಲ್ಲಿ ತಿರುಗ್ತಾ ಇರುತ್ತೆ. ಈ 3 ದೇಹಗಳಿಂದ ಮಾಡುವ ಆಲೋಚನೆಗಳು ಸಕಾರಾತ್ಮಕ ಮತ್ತು ಅದ್ಭುತವಾಗಿದ್ದಾಗ ಯಾವ ಭಯ ನಮ್ಮಲ್ಲಿ ಕ್ರಿಯೇಟ್ ಆಗೋದಿಲ್ಲ. ನಾವು ನೋಡ್ರಿ, ಅದಕ್ಕೆ ಹೇಳ್ತಾರಲ್ಲ, ಪೇಪರ್ನಲ್ಲಿ ಕೆಟ್ಟ ಸುದ್ದಿ ಓದ್ಬೇಡ್ರಿ, ಮೊಬೈಲ್ ಅಲ್ಲಿ ಕೆಟ್ಟದ್ ನೋಡ್ಬೇಡ್ರಿ, ಯಾರ ಜೊತೆಗಾದ್ರೂ ಮಾತಾಡ್ಬೇಕಾರೆ ಈ ಅವ್ರ ಮನೇಲಿ ಹೀಗಾಯ್ತಂತೆ, ಅಲ್ಲಿ ಯಾರೋ ಕೊಲೆ ಮಾಡಿದ್ರಂತೆ, ಕಳ್ತನ ಆಯ್ತಂತೆ, ಯಾವತ್ತೂ ಮಾತಾಡಬಾರ್ದು. ಅವನು ನಾವ್ ಏನ್ ಮಾಡ್ತಾ ಇದೀವಿ ಗೊತ್ತಾ, ವೈಬ್ರೇಷನ್ ತಗೊಂತಾ ಇದೀವಿ, ವೈಬ್ರೇಷನ್ ಕೊಡ್ತಾ ಇದೀವಿ, ವೈಬ್ರೇಷನ್ ಅಲ್ಲೇ ಜೀವನ ಮಾಡ್ತಾ ಇದೀವಿ. ತುಂಬಾ ಸೂಕ್ಷ್ಮವಾದ ವಿಚಾರ ಇದು, ಎಸ್ಪೆಷಲಿ ಫಾರ್ ಮೆಡಿಟೇಟರ್ಸ್. ನಮ್ಮ ಎನರ್ಜಿ ಗೇನ್ ಆಗ್ಬೇಕಂತಂದ್ರೆ ಭಯನ ಹೋಗ್ಲಾಡ್ಸ್ಕೊಳ್ಳೇಬೇಕು ನಾವು. ಒಬ್ಬೊಬ್ಬರಿಗೆ ಒಂಥರ ಇರುತ್ತೆ, ಯಾರು ಇದರಿಂದ ಆಚೆ ಇಲ್ಲ. ಸರಿ, ಹಾಗಾದ್ರೆ ಭಯ ಆಯ್ತಪ್ಪ, ಭಯ ಇತ್ತು ಮೇಡಮ್, ಹೇಳ್ರಿ ಮೇಡಮ್ ಹೇಗೆ ಹೊರಗೆ ಬರ್ಬೇಕು ಅಂತ ನೀವು ಕೇಳ್ಬೋದು. ಅದಕ್ಕೆ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಆಲೋಚನೆಗಳಲ್ಲಿ ಅವೇರ್ನೆಸ್ ಇರ್ಬೇಕು. ಹೇಳಿದ್ವಲ್ಲ, ನೆಗೆಟಿವ್ ಆಲೋಚನೆಯಿಂದನೇ ಬರೋದು ಅಂತೇಳಿ ತುಂಬಾ ಅವೇರ್ನೆಸ್ ಇರ್ಬೇಕು. ಯಾವ್ದಾದ್ರೂ ಮಾತು ಬಂತು ಕಟ್, ಎಲ್ಲಾದ್ರೂ ನ್ಯೂಸ್ ಓದಿದ್ವಿ ಅಲ್ಲಿಗೆ ಕಟ್, ಯಾರೋ ಏನೋ ಮಾತಾಡ್ತಾ ಇದ್ರು ಕಟ್. ದಯವಿಟ್ಟು ನೀವು ಈ ತರ ಮಾತಾಡಂಗಿದ್ರೆ ನನ್ನ ಹತ್ರ ಮಾತಾಡ್ಬೇಡ್ರಿ. ಈ ತರ ಅವೇರ್ನೆಸ್ ನಲ್ಲಿ ಇದ್ದಾಗ ಏನಾಗತ್ತೆ, ನಾವು ಪಾಸಿಟಿವ್ ಆಲೋಚನೆಗಳನ್ನ ಮಾಡ್ತೀವಿ. ಯಾವಾಗ ನಾವು ಪಾಸಿಟಿವ್ ಆಲೋಚನೆಗಳನ್ನ ಮಾಡ್ತೀವೋ ಆಟೋಮ್ಯಾಟಿಕ್ ಆಗಿ ಭಯ ಹೋಗ್ಬಿಡುತ್ತೆ. ಮತ್ತೆ ಸೆಲ್ಫ್ ಲವ್ ಬೆಳೆಸ್ಕೋಬೇಕು, ನಮ್ಮಲ್ಲಿ ನಾವು ಸ್ವಯಂ ಪ್ರೀತಿನ ಬೆಳೆಸ್ಕೋಬೇಕು. ಯಾವಾಗ ನಮ್ಮನ್ನ ನಾವು ಇಷ್ಟಪಡ್ತೀವೋ, ಪ್ರೀತಿ ಮಾಡ್ತೀವೋ, ಅಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗ್ಬಿಟ್ಟು ಭಯ ದೂರ ಆಗ್ಬಿಡುತ್ತೆ. ಪ್ರತಿನಿತ್ಯ ಧ್ಯಾನ ಸಾಧನೆ ಮಾಡಬೇಕು. ಇದು ಅದ್ಭುತವಾದ ಒಂದು ಟೆಕ್ನಿಕ್, ಭಯ ಹೋಗ್ಬೇಕು ಅಂತಂದ್ರೆ. ಮತ್ ನಾವೆಲ್ಲ ಇರೋದು ಹೀಗೆ, ಇದರಿಂದನೇ ಧ್ಯಾನ ಸಾಧನೆಯಿಂದ ಭಯವನ್ನು ಹೋಗ್ಲಾಡ್ಸ್ಕೊಂಡಿದ್ದು. ನಂತರ ಇನ್ನೂ ನಮಗೆ ಸಮಾಧಾನ ಆಗ್ಲಿಲ್ಲಪ್ಪ ಅಂದ್ರೆ ಮಿರರ್ ವರ್ಕ್ ಮಾಡೋದು. ತುಂಬಾ ಜನ ಕೇಳಿರ್ತೀರ ಮಿರರ್ ವರ್ಕ್ಶಾಪ್ ಅಲ್ಲಿ, ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ಬೇಕು, ನಮ್ಮ ಒಂದು ಪ್ರತಿಬಿಂಬದ ಜೊತೆಗೆ ನಾವೇ ಮಾತಾಡ್ಬೇಕು. ನೀನು ತುಂಬಾ ಸ್ಟ್ರಾಂಗ್ ಇದೆಯಾ, ನಿನ್ನಲ್ಲಿ ತುಂಬಾ ಧೈರ್ಯ ಇದೆ, ನೀನ್ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀಯಾ, ನೀನ್ ಮುಂದೆ ಹೋಗು,
ಎಲ್ಲ ಒಳ್ಳೇದೇ ಆಗುತ್ತಂತೆ. ಪದೇ ಪದೇ ಹೇಳ್ಕೊಂತ ಇದ್ರದ ಅದು ಆಟೋ ಸಜೆಷನ್ ಆದಂಗ ಆಗುತ್ತೆ. ಅವಾಗ ನಮ್ಮಲ್ಲಿ ಸ್ಲೋಲಿ ಭಯ ಕಡಿಮೆ ಆಗುತ್ತೆ. ನಂತರ ಸ್ವಾಧ್ಯಾಯ ಸತ್ಸಂಗಗಳಲ್ಲಿ ಇರ್ಬೇಕು ನಾವು. ಅಂತಾರಲ್ಲ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಅಂತೇಳಿ, ನಾವೇನ್ ಇರ್ತೀವೋ ಒಳ್ಳೇದ್ ಮಾಡ್ತೀವೋ ಒಳ್ಳೇದೇ ಇರ್ತದೆ. ಕೆಟ್ಟ ಜನರ ಸಹವಾಸ ಇದ್ರೆ ಕೆಟ್ಟವರಾಗ್ತೀವಿ. ಸ್ವಾಧ್ಯಾಯ ಮಾಡ್ತಾ ಇರ್ಬೇಕು, ಪುಸ್ತಕಗಳನ್ನ ಓದ್ಬೇಕು, ಸತ್ಸಂಗಗಳನ್ನ ಕೇಳ್ತಾ ಇರ್ಬೇಕು. ಆಗ ಭಯ ನಿಧಾನವಾಗಿ ಹೊರಗಡೆ ಹೋಗುತ್ತೆ. ನಂತರ ಅರಿಷಡ್ ವರ್ಗಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬೇಕು. ಅರಿಷಡ್ ವರ್ಗಗಳನ್ನು ಬಿಡ್ಬೇಕಿಲ್ಲದ್ರೆ ಸಾಧ್ಯ ಇಲ್ಲ. ಅದು ಒಂಥರ ನೆಗೆಟಿವ್ ಆಲೋಚನೆಗಳೇ. ಕೋಪ, ದ್ವೇಷ, ಅಸೂಯೆ, ಮದ, ಮತ್ಸರ ಇವನ್ನೆಲ್ಲ ಬಿಟ್ಟಾಗ ನಾವು ಭಯದಿಂದ ಮುಕ್ತರಾಗ್ತೀವಿ. ಸರಿ, ಎಲ್ಲಾ ನೋಡ್ಕೊಂಡ್ವಿ, ಇಲ್ಲಿವರೆಗೆಲ್ಲ ನೋಡಿದ್ವಿ. ಭಯ ಅಂದ್ರೇನು, ಅದರಿಂದ ಎಷ್ಟು ಅನಾಹುತಗಳಾಗ್ತವೆ, ಭಯದಿಂದ ಹೊರಗಡೆ ಹೇಗೆ ಬರೋದು ಅಂತ ಎಲ್ಲ ತಿಳ್ಕೊಂಡ್ವಿ ಅಲ್ಲ. ಆದ್ರೆ ಭಯ ಬಿಟ್ಟಾಗ ಜೀವನ ಹೇಗಿರುತ್ತೆ? ನಾನೇ ಉತ್ತಮ ಉದಾಹರಣೆ, ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ. ಅಂದ್ರೆ ಭಯವನ್ನು ಜಯಿಸಿದ್ರೆ ಮಾತ್ರ ಅದ್ಭುತವಾದ ಜೀವನ. ಹೇಗೆ ಎಲ್ಲವನ್ನು ಪಾಲನೆ ಮಾಡಿದಾಗ ಅವಾಗ ಹೇಗಿರ್ತೀವಿ ನಾವು? ತುಂಬಾ ಇರ್ತದೆ. ನಾವು ಪ್ರತಿ ಕ್ಷಣ ಪಾಸಿಟಿವ್ ಆಲೋಚನೆಗಳನ್ನೇ ಮಾಡ್ತಾ ಇರ್ತೀವಿ ಅಲ್ಲ. ಆಗ ಸ್ಲೋಲಿ ಏನಾಗುತ್ತೆ, ನಮ್ಮ ಒಂದು ಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಮನಸ್ಸು ಯಾವಾಗ್ಲೂ ಸಂತೋಷವಾಗಿರುತ್ತೆ. ಸ್ಟ್ರೆಸ್ ಸಹ ಕಡಿಮೆಯಾಗಿ ಏನಾಗುತ್ತೆ, ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಫುಲ್ 100% ಆಗ್ಬಿಡುತ್ತೆ. ಹ್ಯಾಪಿ ಯಾವಾಗ್ಲೂ. ಕೇವಲ ಒಂದು ಬದಲಾದ ಆಲೋಚನೆಯಿಂದ. ಮತ್ತೆ ಧ್ಯಾನ, ಅದ್ಭುತವಾದ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಏನಾಗ್ತದೆ, ಆತ್ಮ ಪುರೋಗತಿಯನ್ನು ಹೊಂದುತ್ತಾ ಹೋಗುತ್ತೆ. ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಪರ್ಪಸ್ ಆಫ್ ಲೈಫ್ ಏನು, ನಾನು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀನಿ, ಆತ್ಮದ ಸ್ವರೂಪ ಏನು, ನಾನು ಯಾಕೆ ಭೂಮಿ ಮೇಲೆ ಪದೇ ಪದೇ ಬರ್ತಾ ಇದ್ದೀನಿ, ಎಲ್ಲವನ್ನು ತಿಳ್ಕೊಳ್ಬೇಕು ಅಂತ ಅನ್ಸುತ್ತೆ. ಖಂಡಿತ ತಿಳ್ಕೊಳ್ತೀವಿ. ತಿಳ್ಕೊಂಡು ಅದೇ ತರ ಆಚರಣೆಯನ್ನು ಮಾಡ್ತೀವಿ. ಆಗ ನಮಗೆ ಆತ್ಮ ತೃಪ್ತಿ ಅನ್ನೋದು ಸಿಗುತ್ತೆ. ಇನ್ನೂ ನಾವು ಒಂದು ಆತ್ಮಸ್ಥಿತಿಯಲ್ಲಿ ಉನ್ನತ ಹಂತಕ್ಕೆ ಹೋಗ್ತೀವಿ. ನಂತರ ಸೆಲ್ಫ್ ಲವ್ ಬೆಳೆಸ್ಕೊಳೋದು ಅಂತ ಹೇಳಿದ್ನಲ್ಲ, ಆಗ ಏನಾಗುತ್ತೆ, ಯಾವಾಗ ನಾವು ಸೆಲ್ಫ್ ಲವ್ ಬೆಳೆಸ್ಕೊಂತೀವಿ, ನಮ್ಮ ಬಗ್ಗೆ ನಾವೇ ಏನ್ ಚೆನ್ನಾಗಿ ಕ್ಲಾಸ್ ಹೇಳಿದೆ ನೀನು, ಶಬಾಷ್ ಅಂತ ನಾನೇ ಯಾರು ಬೇಡ ಹೊಗಳೋದು. ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯ ಹೊರಗಡೆಯಿಂದ ನನ್ನ ಅವ್ರನ್ನ ಪ್ರೀತಿ ಮಾಡ್ಬೇಕು, ನನ್ನ ಹೊಗಳಬೇಕು, ನನ್ನ ಮೆಚ್ಕೋಬೇಕು ಅಂತ? ನೋ, ನಿನ್ನ ನೀನೇ ಹೊಗಳಕ್ಕೋ, ನಿನ್ನ ನೀನೇ ಪ್ರೀತಿ ಮಾಡು. ಹೀಗೆ ಮಾಡಿದಾಗ ಏನಾಗುತ್ತೆ, ನಮ್ಮ ಮನೋಸ್ಥಿತಿ ತುಂಬಾ ಎತ್ತರದ ಸ್ಥಿತಿಯಲ್ಲಿರುತ್ತೆ. ಎಕ್ಸ್ಪೆಕ್ಟೇಷನ್ 0 ಆಗುತ್ತೆ. ಇದರಿಂದ ಏನಾಗುತ್ತೆ, ಯಾವಾಗ್ಲೂ ಖುಷಿ ಆಯ್ತು. ಇಲ್ಲ, ಅಯ್ಯೋ ನನ್ನ ಮೆಚ್ಕೊಳ್ಳಿಲ್ಲ, ನನ್ನ ಪ್ರೀತಿ ಮಾಡ್ಲಿಲ್ಲ ಅಂತ ಬರೀ ಎಕ್ಸ್ಪೆಕ್ಟೇಷನ್ ಇದ್ದು ಏನಾಗುತ್ತೆ, ಮನಸ್ಸು ಮತ್ತೆ ಲೋ ಆಗ್ಬಿಡುತ್ತೆ. ಹೀಗೆ ನಾವು ನಮ್ಮ ಜೀವನದಲ್ಲಿ ಈ ಸೆಲ್ಫ್ ಲವ್ ಬೆಳೆಸ್ಕೊಂಡಾಗ ಏನಾಗುತ್ತೆ, ತುಂಬಾ ಖುಷಿಯಾಗಿರ್ತೀವಿ ನಾವು. ಎಷ್ಟು ಖುಷಿ ಅಂದ್ರೆ ನಮ್ ಗುರುಗಳು ಯಾವಾಗ್ಲೂ ಹೇಳ್ತಾ ಇದ್ರಲ್ಲ, ಪ್ರತಿಯೊಬ್ಬ ಧ್ಯಾನಿಯು ಸದಾ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗಗಳಲ್ಲಿ ನಿರತರಾಗಬೇಕು ಅಂತ ಹೇಳ್ತಾ ಇದ್ರು. ಯಾಕೆ? ಧ್ಯಾನ ನಮ್ಮ ಮನಸ್ಸನ್ನು ಶುದ್ಧಿ ಮಾಡುತ್ತೆ, ಜೊತೆಗೆ ಜ್ಞಾನ ಸಹ ತುಂಬಾ ಮುಖ್ಯ. ಈಗ ಸರ್ ಏನ್ ಹೇಳ್ತಾರೆ, ಧ್ಯಾನ ಒಂದೇ ಇದ್ರೆ ಸಾಲದು, ಜ್ಞಾನ ಒಂದೇ ಇದ್ರೆ ಸಾಲದು, ಎರಡೂ ಬೇಕು. ಇವೆರಡು ಒಂದು ನಾಣ್ಯದ ಎರಡು ಮುಖಗಳು, ಧ್ಯಾನ ಜ್ಞಾನ. ಧ್ಯಾನ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ. ಜೊತೆಗೆ ಸ್ವಾಧ್ಯಾಯ ಸತ್ಸಂಗಗಳಿಂದ ಜ್ಞಾನ ಸಿಗುತ್ತಲ್ಲ, ಅವಾಗ ಏನಾಗುತ್ತೆ, ನಮ್ಮ ಬುದ್ಧಿ ಮಟ್ಟ ಇನ್ನು ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಆ ಬುದ್ಧಿ ಮಟ್ಟ ಉನ್ನತ ಮಟ್ಟಕ್ಕೆ ಹೋಗಿ ಆತ್ಮಕ್ಕೆ ಹತ್ರ ಆಗುತ್ತೆ. ಅವಾಗ ಏನಾಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಒಳ್ಳೆಯ ವೈಬ್ರೇಷನ್ ಅಲ್ಲಿ ಜೀವನ ಮಾಡ್ತೇವೆ. ನೋಡ್ರಿ, ಹೇಗೆ ಅಂದ್ರೆ
ನಮ್ಮ ಈ ಭಯ ಅನ್ನೋದು ಎಲ್ಲ ಸಂತೋಷಕ್ಕೂ ಆತ್ಮದ ಬೆಳವಣಿಗೆಗೂ ನಮ್ಮ ಅದ್ಭುತವಾದ ಜೀವನಕ್ಕೂ ಒಂದು ಅಡ್ಡಿ ಉಂಟು ಮಾಡಿತ್ತದು ಎಲ್ಲದಕ್ಕೂ. ಆದ್ರೆ ಭಯವನ್ನು ನಾವು ಜಯಿಸಿದಾಗ ಏನಾಗುತ್ತೆ, ಧ್ಯಾನ ಜೊತೆಗೆ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಸೆಲ್ಫ್ ಲವ್, ಒಳ್ಳೆ ಆಲೋಚನೆಗಳನ್ನು ಅವೇರ್ನೆಸ್ ನಲ್ಲಿ ಜೀವಿಸ್ತಾ ಇದ್ರೆ ಏನಾಗುತ್ತೆ, ಅದ್ಭುತವಾದ ಜೀವನವನ್ನು ನಮ್ಮ ಕೈವಶ ಮಾಡ್ಕೊಳ್ಬಹುದು. ಹ್ಯಾಪಿ ಅಂದ್ರೆ ಹ್ಯಾಪಿ, ಇನ್ನು ಏನಿದೆ, ಸಂತೋಷ, ಆತ್ಮವಿಶ್ವಾಸ, ಧೈರ್ಯ, ಪಾಸಿಟಿವ್ ವೈಬ್ರೇಷನ್, ಇವೆಲ್ಲ ಇದ್ದಾಗ ದುಃಖ ಎಲ್ಲಿಂದ ಬರುತ್ತೆ, ಸಮಸ್ಯೆ ಎಲ್ಲಿಂದ ಬರುತ್ತೆ, ಭಯ ಎಲ್ಲಿಂದ ಬರುತ್ತೆ. ಇದರಿಂದ ಎಷ್ಟು ಜೀವನ ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಜೀವನ ಚೆನ್ನಾಗಿರುತ್ತೆ. ನಾನು ಮತ್ತೆ ಇದಕ್ಕೆ ನನ್ನ ಉದಾಹರಣೆ ಹೇಳ್ತೀನಿ. ನಾನು ನಿಜವಾಗ್ಲು ತುಂಬಾ ಜನ ನನ್ನ ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಅಂದ್ರೆ ತಂದೆ ತಾಯಿಗಳು, ಅಜ್ಜಿಯರೆಲ್ಲ ಆಗಿರ್ಬೋದು. ಯಾಕಂದ್ರೆ ಮುಂಚೆ ಚಿಕ್ಕವಳಿದ್ದಾಗಿಂದ ನನ್ನ ನೋಡಿದ್ರಲ್ಲ, ಆ ಉಮಾರಾಣಿಗೂ ಈ ಉಮಾರಾಣಿಗೂ ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ತಾರೆ. ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ಕೇಳ್ತಾ ಇದ್ರೆ. ನಂಗೇನ್ ಬೇಜಾರಿಲ್ಲ, ಅವ್ರು ಯಾವ ಆ ತರ ಹೇಳಿದ್ರು ಕೂಡ ಬೇಜಾರು. ಯಾಕಂದ್ರೆ ನನ್ನ ಈಗಿನ ಜೀವನ ನನಗೆ ಮುಖ್ಯ. ಇದೆಲ್ಲ ಉಂಟು ಮಾಡಿದ್ದು ಕೇವಲ ಧ್ಯಾನ. ನಮ್ಮ ಗುರುಗಳು, ಅವ್ರಿಗೆ ಎಷ್ಟು ನಾವು ಕೃತಜ್ಞತೆಗಳನ್ನ ಅರ್ಪಿಸಿದ್ರು ಸಾಲದು. ಓಕೆ ಮಾಸ್ಟರ್ಸ್, ಇಷ್ಟು ಹೇಳೋಕೆ ನಂಗೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಹಾಗೂ ರಂಗನಾಥ್ ಸಾರಿಗೂ ಅವರ ಟೀಮ್ನವರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.